ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾನು ಹೂ ಕಲ್ಟಿವೇಷನ್ದು ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದೆ. ಯಾರೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋನ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಾವು ಬೆಳಗ್ಗೆ ಹೊರಟಿದ್ದು 5 ಗಂಟೆಗೆ, ಬಿಕಾಸ್ ನಾವು ಹೂನ ಹಾಕ್ತಾ ಇರೋದು ಮಂಡ್ಯ ಮಾರ್ಕೆಟಲ್ಲಿ. ಆ್ಯಂಡ್ ನಮ್ಮ ಮನೆಯಿಂದ ಮಂಡ್ಯ ರೀಚ್ ಆಗೋಷ್ಟು ನಮಗೊಂದು 45 ಮಿನಿಟ್ಸ್ ಬೇಕು. ಸೊ 5 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಇಲ್ಲಿ 6 ಗಂಟೆಗೆ ರೀಚ್ ಆದ್ವಿ. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ದರು. ಆ್ಯಂಡ್ ನಾವು ಇಂಥ ಚೀಲದಲ್ಲಿ ತಂದಿದ್ವಿ, ಬಟ್ ಅವರು ಚೀಲದಿಂದ ಬ್ಯಾಗಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು, ಅವ್ರಿಗೆ ವೇಯಿಂಗ್ಗೆ ಈಸಿ ಆಗಲಿ ಅಂತ. ಆ್ಯಂಡ್ ಆಲ್ಮೋಸ್ಟ್ ನೀವು ನೋಡೋದೆಲ್ಲ ಇಲ್ಲಿ ಸೇವಂತಿಗೆ, ಬಿಕಾಸ್ 8 ಗಂಟೆ 9 ಗಂಟೆವರೆಗೂ ಈ ಮಾರ್ಕೆಟಲ್ಲಿ ಸೇವಂತಿಗೆ ತುಂಬ ನಡೀತಾ ಇರುತ್ತೆ. ಆ್ಯಂಡ್ 7 ಗಂಟೆ ಅಷ್ಟರಲ್ಲಿ ಯಾರೆಲ್ಲ ರೈತರು ಹೂ ತಂದಿರ್ತಾರೋ ಅವ್ರದ್ದೆಲ್ಲ ವೇಯಿಂಗ್ ಮುಗಿಸಿರ್ತಾರೆ. 7 ಗಂಟೆ ನಂತರ ಕೊಂಡ್ಕೊಳ್ಳಿಕ್ಕೆ ಬರೋರು ಶುರು ಆಗ್ತಾರೆ. ಇಲ್ಲಿ ಬ್ರೋಕರ್ಸ್ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ್ಯಂಡ್ ಕೊಂಡ್ಕೊಳ್ಳೋಕೆ ಬರೋರು ಹೂವಿನ ಕ್ವಾಲಿಟಿನ ನೋಡಿಕೊಂಡು ಬಾರ್ಗೇನ್ ಮಾಡಿ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ತೊಗೊಂಡು ಹೋಗ್ತಾರೆ. ಸೊ ಇಲ್ಲಿ 100 kg ತೊಗೊಳ್ಳೋರು ಇರ್ತಾರೆ, 1 kg ತೊಗೊಳ್ಳೋರು ಕೂಡ ಇರ್ತಾರೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಅಪ್ಡೇಟ್. ಆ್ಯಂಡ್ ನಮ್ಗೆ ಹೂ ಎಷ್ಟು kg ಸಿಕ್ತು, ಯಾವ ರೇಟಿಗೆ ಹೋಯಿತು ಅಂತ ಎಲ್ಲ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ